ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ಇವತ್ತೊಂದು ದಿನ ಕಾನೂನಾತ್ಮಕವಾಗಿ ಕೋರ್ಟ್ಗಳಲ್ಲಿ ದಾವೆಗಳನ್ನು ಹೂಡಿ ಕೇಸ್ಗಳನ್ನು ಹಾಕಿ ದಿನಂಪ್ರತಿ ಬರೀ ಕೋರ್ಟು ಮನೆ ಕೋರ್ಟು ಅಲೆದಾಡುವಂತಹ ವ್ಯವಸ್ಥಿತವಾದಂತಹ ಜನಸಮೂಹವನ್ನು ನಾವು ನೋಡಿದ್ದೇವೆ. ಇವತ್ತು ನೀವು ಹಾಕಿದಂತಹ ದಾವೆ ಅಥವಾ ನೀವು ಹಾಕಿದಂತಹ ಕೇಸ್ಗಳಲ್ಲಿ ಜಯ ಸಿಗಬೇಕಂದ್ರೆ ಏನು ಮಾಡಬೇಕು ನೋಡಿ. ಸಾಮಾನ್ಯವಾಗಿ ಇವತ್ತೊಂದು ದಿನ ನಾನಾ ರೀತಿಗೋಸ್ಕರ ನ್ಯಾಯಾಲಯದ ಮೆಟ್ಲನ್ನು ಹತ್ತುತ್ತಾರೆ. ಸಾಮಾನ್ಯವಾಗಿ ಗಂಡ ಹೆಂಡತಿಯ ಜಗಳದಿಂದ ಡಿವರ್ಸ್ ಪ್ರಾಬ್ಲಮ್ಗೋಸ್ಕರನೂ ಸಹ ನ್ಯಾಯಾಲಯವನ್ನು ಮೆಟ್ಲೇರ್ತಾರೆ. ಸಣ್ಣ ಪುಟ್ಟ ಕ್ಲೇಶಗಳಿಂದ ಅಕ್ಕಪಕ್ಕದ ಮನೆಯವರ ಕಿರಿಕಿರಿಗಳು ಜಗಳ ಹೊಡೆದಾಟಗಳಿಂದನೂ ಸಹ ಕೋರ್ಟಿಲ್ಲ ಮೆಟ್ಟೆಲ್ಲ ಹೇರುವಂಥದ್ದು ನ್ಯಾಯಾಲಯವನ್ನು ತಲುಪುವಂಥ ವ್ಯವಸ್ಥೆ ಆಗಿರುತ್ತೆ. ಮತ್ತು ಕೆಲವೊಂದು ಬಾರಿ ಏನಾಗಿರ್ತದೆ, ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಾನಾ ರೀತಿಯ ಮೋಸಗಳಾಗಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಹೊಂದಿಯೂ ಸಹ ಇವತ್ತೊಂದು ದಿನ ಕೋರ್ಟಿನ ಮೆಟ್ಟಲನ್ನು ಏರಿರುವಂತಹ ಪ್ರಸಂಗಗಳನ್ನು ನೋಡ್ಬೋದು. ಮತ್ತು ಕೆಲವೊಂದು ಬಾರಿ ಏನು ಹೇಳ್ಬೋದು ಅಂತಂದರೆ, ಈ ಆಸ್ತಿ ವ್ಯಾಜ್ಯಗಳಲ್ಲಿ ಅಣ್ಣ ತಮ್ಮಂದಿರ ವ್ಯಾಜ್ಯ, ಜಮೀನಿನ ವ್ಯಾಜ್ಯ, ಪಾಲುದಾರಿಕೆಯಲ್ಲಿ ವ್ಯತ್ಯಾಸ, ಅಥವಾ ನನಗೆ ಇಷ್ಟು ಜಾಗ ಬರಬೇಕು ಅನ್ನುವಂತಹ ರೀತಿಯಲ್ಲಿ ಈ ರೀತಿಯಾದಂತಹ ವ್ಯಾಜ್ಯಗಳಿಂದನೂ ಸಹ ಕಾನೂನಿನ ಮೆಟ್ಟಿಲನ್ನು ಏರಿರುವಂಥದ್ದಾಗಿರುತ್ತದೆ ನೋಡಿ. ಅವ್ರ ಕಡೆ ಒಬ್ಬರು ಅಪೋನೆಂಟ್ ಲಾಯರ್ ಇರ್ತಾರೆ, ಇವ್ರ ಕಡೆಯೂ ಅಪೋನೆಂಟ್ ಲಾಯರ್ ಇರ್ತಾರೆ. ಏನಾಗ್ತಾ ಇರ್ತದೆ, ದಿನಂಪ್ರತಿ ಬರೀ ಕೋರ್ಟು ಮನೆ ತಿರುಗುವಂತಹ ವ್ಯವಸ್ಥೆ. ಸಣ್ಣ ಪುಟ್ಟ ಒಂದು ಕೆಲಸಗಳು ಅಥವಾ ಕೋರ್ಟಿನ ಕಾರ್ಯಗಳೂ ಕೂಡ ನಿಮಗೆ ಜಯ ಆಗ್ತಾ ಇರೋದಿಲ್ಲ. ಕಾನೂನಾತ್ಮಕವಾಗಿ ಬರೀ ಅಲದಾಡದೇ ಆಗ್ತಾ ಇರುತ್ತೆ. ಆ ದಾಖಲಾತಿಗಳನ್ನು ತೆಗಿಬೇಕು, ಈ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು, ಬರೀ ಇದೇ ಓಡಾಟ ಆಗಿರ್ತದೆ. ಜೀವನದುದ್ದಕ್ಕೂ ಬರೀ ಕೋರ್ಟು ಕೇಸು ಇದೇ ಆಗ್ಬಿಟ್ಟಿರುತ್ತೆ. ಕೆಲವೊಂದು ಬಾರಿ ನೋಡಿ, ಸರ್ಕಾರಿ ಅಧಿಕಾರಿಗಳೂ ಸಹ ಕೋರ್ಟಿನ ಮೆಟ್ಟಲನ್ನು ಏರಿರ್ತಾರೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಪೆನ್ಷನ್ ಬಂದಿರೋದಿಲ್ಲ, ಅಥವಾ ಅವರ ವೃತ್ತಿ ಜೀವನದಲ್ಲಿ ನಾನಾ ರೀತಿ ತೊಂದರೆಗಳಾಗಿರುತ್ತೆ. ಅವರು ವೃತ್ತಿ ಜೀವನದಲ್ಲೇ ಕೆಲವೊಂದಷ್ಟು ಜನ ಅವರ ಮೇಲೆ ಆಪಾದನೆಗಳನ್ನು ಕೊಟ್ಟು ಮೆಟ್ಟಿಲನ್ನು ಏರಿಸ್ಬಿಟ್ಟಿರ್ತಾರೆ. ಸರ್ಕಾರಿ ನಿಷ್ಠಾವಂತ ಕೆಲಸದವ್ರಿಗೂ ಕೂಡ ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಜನರಿಗೂ ಕೂಡ ತಪ್ಪಿದ್ದಲ್ಲ ಸಮಸ್ಯೆ ಅಂತ ಹೇಳ್ಬೋದು ನೋಡಿ. ಹೀಗೆ ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಭಾಳಷ್ಟು ಜನಗಳು ಬರೀ ಕೋರ್ಟನ್ನು ಹೋಗ್ತಾನೆ ಇದ್ದಾರೆ, ಅಪೀಲ್ಗಳ ಮೇಲೆ ಅಪೀಲ್ ಆಗ್ತಾ ಇರ್ತದೆ. ಯಾಕಂದರೆ ಯಾವುದೋ ಒಂದು ಜಾಗ ಅತಿಕ್ರಮಿಸ್ತಾ ಇದ್ದಾರೆ, ಅದಕ್ಕೊಂದು ಅಪೀಲ್ ಕೊಟ್ಟು ನಿಲ್ಲಿಸುವಂಥದ್ದು ವ್ಯರ್ಥವಾಗಿ ಏನಾಗ್ತಾ ಇದೆ, ಏನೂ ಅನುಭವಿಸೋಕ್ಕಾಗ್ತಾ ಇಲ್ಲ. ಎಲ್ಲವೂ ಇದ್ದರೂ ಕೂಡ ಈ ನ್ಯಾಯಾಲಯದ ಒಂದಷ್ಟು ಕೊರತೆಯಿಂದಾಗಿ ನೋಡಿ, ಗಂಡ ಹೆಂಡತಿ ಅವ್ರಿಗೂ ಇಷ್ಟ ಇಲ್ಲ, ಇವ್ರಿಗೂ ಇಷ್ಟ ಇಲ್ಲ, ಡಿವರ್ಸ್ ಸಿಗ್ತಾ ಇಲ್ಲ, ಬೇರೆ ಮದುವೆ ಅವರು ಆಗೋಕ್ಕಾಗ್ತಾಯಿಲ್ಲ, ಇವರು ಆಗೋಕ್ಕಾಗ್ತಾಯಿಲ್ಲ. ಆಸ್ತಿ ಇದೆ, ಅನುಭವಿಸೋಕ್ಕಾಗ್ತಾಯಿಲ್ಲ. ಎಲ್ಲ ರೀತಿಯಾದಂತಹ ಅಪೀಲ್ಗಳನ್ನು ಹಾಕಿರ್ತಾರೆ. ಆ ಜಾಗವನ್ನು ಅವರು ಅನುಭವಿಸೋಕ್ಕಾಗ್ತಾರಲ್ಲ, ಇವರು ಅನುಭವಿಸೋಕ್ಕಾಗ್ತಾರಲ್ಲ. ಮನೆ ಇರುತ್ತೆ, ಅದನ್ನು ಕಾನೂನಾತ್ಮಕವಾಗಿ ಸೀಸ್ ಮಾಡಿಬಿಟ್ಟಿರ್ತಾರೆ. ಇವರು ಉಪಯೋಗಿಸೋಕ್ಕಾಗ್ತಾರಲ್ಲ, ಅವರು ಉಪಯೋಗಿಸೋಕ್ಕಾಗ್ತಾರಲ್ಲ. ಹೀಗೆ ಎಲ್ಲವೂ ಇದ್ದು ಏನೂ ಉಪಯೋಗಿಸೋಕ್ಕಾಗ್ತಾರಲ್ಲ. ಎಲ್ಲ ಕಾನೂನಿನ ಕೈ ಹಿಡಿತದಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ಈ ಹಿಡಿತಕ್ಕೆ ತಗೊಂಡೋದಂಥವ್ರು ನೀವೇ ಆಗಿರ್ತೀರಿ, ಬೇರೆ ಯಾರೂ ಆಗೋದಿರಲ್ಲ, ಆಯಿತಾ. ಹೀಗಾಗಿ ಈ ಒಂದು ವ್ಯಾಜ್ಯಗಳಲ್ಲಿ ಕೆಲವೊಂದು ಬಾರಿ ಏನಾಗ್ತದೆ, ಲಾಯರ್ಗಳು ನಿತ್ಯ ಕೇಸು 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ, ಬರೀ ವರ್ಷಗಟ್ಟಲೆ ಬರೀ ಕೋರ್ಟು ಮನೆ ಅಲಿಯುವಂಥದ್ದೇ ಆಗ್ಬಿಟ್ಟಿರುತ್ತೆ. ಭಾಳ ಜನಗಳನ್ನು ನೋಡಿದ್ದೀವಿ ನಾವು. ಇವತ್ತಿನ ದಿನ ನಮ್ಮ ಹತ್ರ ಎಷ್ಟೋ ಜನಗಳು ಬಂದಿದ್ದಾರೆ, ನನಗೆ ಆ ಕೋರ್ಟ್ ಕೇಸಲ್ಲಿ ಜಯ ಆಗಬೇಕು, ಇವತ್ತು ಅದರ ಒಂದು ಫೈನಲ್ ಅಂತಿಮದ ಒಂದು ತೀರ್ಪಿದೆ ಅಂತಾರೆ. ಯಾವುದೋ ಒಂದು ನ್ಯಾಯಾಲಯದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ತೀರ್ಪು ಬಂದಿರುತ್ತೆ. ಸೊ ಮತ್ತೆ ತಗೊಂಡಾಗ ಅದನ್ನು ಬೇರೆ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹಾಕುವಂಥದ್ದು, ಹೀಗೆ ತೊಂದರೆಗಳನ್ನು ಕೊಡ್ತಾನೆ ಇರತಕ್ಕಂತಹ ವ್ಯವಸ್ಥೆಗೆ ಹೋಗಿರ್ತಾರೆ. ಈ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ನೀವು ಹಾಕಿದಂತಹ ಯಾವುದೇ ಕೇಸ್ಗಳಿಂದನೂ ಕೂಡ, ಅಥವಾ ನಿಮ್ಮ ಮೇಲೆ ಇರುವಂತಹ ಯಾವುದೇ ಥರದ ಕೇಸ್ಗಳಿಂದ, ದಾವೆಗಳಿಂದ ನಿಮಗೆ ಜಯ ಸಿಗಬೇಕು, ನಿಮಗೆ ಅನುಕೂಲವಾಗಬೇಕು ಅನ್ನೋದಾದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವಂಥ ಪ್ರಶ್ನೆ, ಆಯಿತಾ. ಸೊ ಬಹಳ ಈ ಥರ ಒಂದು ನಾನು ಹಾಕಿರುವಂಥ ಕಾರ್ಯದಲ್ಲಿ ಜಯ ಸಿಗಬೇಕು ಅಂತ ನಾನಾ ರೀತಿಯಾದಂತಹ ದೇವರುಗಳಿಗೆ ತಿರುಗಾಡಿರ್ತಕ್ಕಂಥದ್ದು ಸಹ ನಾನು ನೋಡಿದ್ದೀನಿ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಕಾನೂನಾತ್ಮಕವಾಗಿ ಜಯ ನಮಗೆ ಸಿಗಬೇಕು. ಕೆಲವೊಂದು ಬಾರಿ ಏನಾಗ್ತದೆ, ಉದ್ಯೋಗ ವಿಷಯದಲ್ಲೂ ಕೂಡ ಪ್ರಾಮಾಣಿಕವಾಗಿ ಉದ್ಯೋಗ ಮಾಡಿ ಅವನಿಗೆ ಸಿಗಬೇಕಾದಂತಹ ಒಂದು ಸ್ಥಾನಮಾನ ಗೌರವದಲ್ಲಿ ಕೊರತೆಗೆ ಅವನೂ ಕೂಡ ನ್ಯಾಯಾಲಯದ ಮೆಟ್ಲೇರಿರ್ತಾನೆ.
ಸೊ ಇಂತಹ ಪರಿಸ್ಥಿತಿಗಳಲ್ಲಿ ಪ್ರಾಮಾಣಿಕವಾಗಿ ನಿಮಗೆ ನ್ಯಾಯ ಸಿಗಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೀಘ್ರವಾಗಿ ನಿಮಗೆ ನ್ಯಾಯ ಪ್ರಾಪ್ತಿಯಾಗಬೇಕು, ಬೇಗ ಜಡ್ಜ್ಮೆಂಟ್ ಆಗಬೇಕು. ಸೊ ಆ ಜಡ್ಜ್ಮೆಂಟು ನಿಮ್ಮ ಪರವಾಗಿ ಆಗಬೇಕು. ಹಾಗಾದರೆ ಏನು ಮಾಡಬೇಕು ವೀಕ್ಷಕರೇ? ನೋಡಿ, ಬಹಳ ಸರಳವಾದಂತಹ ತಂತ್ರಗಳಿದೆ. ಈ ತಂತ್ರಗಳ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಪೂರ್ವಕವಾಗಿ ನೀವು ಪಾಲನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗ್ತದೆ. ಸೊ ಹಾಗಾದರೆ ಏನು ಮಾಡಬೇಕು ನೋಡಿ, ಗಮನವಿಟ್ಟು ಕೇಳಿ, ಅಥವಾ ಯಾವುದಾದ್ರೂ ಒಂದು ನೋಟ್ಬುಕ್ಕಲ್ಲಿ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಹಳ ಸರಳವಾದಂತಹ ತಂತ್ರ. ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಚೌಕಾಕಾರದ ನೋಡಿ ಸ್ಕ್ವಯರ್ ಆಗಿರುವಂತಹ ಬೆಳ್ಳಿಯ ತುಂಡನ್ನು ತೆಗೆದುಕೊಳ್ಳಬೇಕು. ಒಂದೇ ಒಂದು ಸ್ಕ್ವಯರ್ ಆಗಿರುವಂತಹ ಬೆಳ್ಳಿಯ ತುಂಡನ್ನು ತೆಗೆದುಕೊಂಡು ಆ ಬೆಳ್ಳಿಯ ತುಂಡನ್ನು ಹಳದಿ ವಸ್ತ್ರದಲ್ಲಿ ಸುತ್ತಿಡ್ಕೋಬೇಕು. ಹಳದಿ ಬಟ್ಟೆಯಲ್ಲಿ, ಜ್ಞಾಪಕ ಇರಲಿ, ಯಾವುದೋ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಕೊಂಡ್ರೆ ಆಗೋದಿಲ್ಲ. ಹಳದಿ ಬಟ್ಟೆಯಲ್ಲಿ ಸುತ್ತಿಟ್ಟು ಸದಾ ಅದು ನಿಮ್ಮ ಪರ್ಸು ಅಥವಾ ಪಾಕೆಟು ಅಥವಾ ನಿಮ್ಮೊಟ್ಟಿಗೆ ಇರುವಂತಹ ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು, ಆಯಿತಾ? ಅದರ ಜೊತೆಗೆ ವಿಶೇಷವಾಗಿ 9 ವರ್ಷಕ್ಕಿಂತ ಚಿಕ್ಕ ಮಗುವನ್ನು, 9 ವರ್ಷಕ್ಕಿಂತ ಚಿಕ್ಕ ಕನ್ಯೆಯನ್ನು, ಹೆಣ್ಣು ಮಗುವನ್ನು, ಆಯಿತಾ, ಆ ಒಂದು ಹೆಣ್ಣು ಮಗುವಿನ ಪಾದವನ್ನು ತೊಳೆದು ಅವಳಿಗೆ ಕೈಯಿಂದ ಆಶೀರ್ವಾದವನ್ನು ನೀವು ಪಡ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನೀವು ಹಾಕಿದಂಥ ಕೇಸ್ಗಳಲ್ಲಿ ಜಯ, ಮೊಕದ್ದಮೆಗಳಲ್ಲಿ ಜಯ ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಜೊತೆಗೆ ಈ ಥರದ ಒಂದು ನಾನಾ ರೀತಿ ಕಾನೂನಾತ್ಮಕ ಸಂಕಷ್ಟಗಳಲ್ಲಿ ಸಿಲ್ಕೊಂಡಿರುವಂತಹ, ವ್ಯಾಜ್ಯಗಳಲ್ಲಿ ಹೋರಾಡ್ತಾ ಇರುವಂತಹ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ಜೊತೆಗೆ ಯಾರೆಲ್ಲ ನಿಮ್ಮ ಮುಕ್ತ ವಿಚಾರಗಳನ್ನು ಕೇಳಬೇಕು ಅಂತ ಇಚ್ಛೆ ಪಡ್ತೀರಾ, ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ.